ಇನ್ನು ನಿರ್ಮಾಪಕ ಉಮಾಪತಿ ಗೌಡ ಮತ್ತೆ ದರ್ಶನ್ಗೆ ಟಾಂಗ್ ಕೊಡುವಂತಹ ಕೆಲಸವನ್ನ ಮಾಡಿದರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಎಚ್ಚರಿಕೆ ಕೊಟ್ಟಂತವರು ನಾಶವಾಗಿ ಹೋಗ್ತಾರೆ, ನಶಿಸಿ ಹೋಗ್ತಾರೆ ಅನ್ನುವಂತಹ ದಾಟಿಯಲ್ಲಿ ಹಲವು ರೀತಿಯ ಮಾತುಗಳನ್ನ ಆಡಿದ್ದಾರೆ. ಎಚ್ಚರಿಕೆ ಕೊಟ್ಟವರು ನಾಶವಾಗ್ತಾರೆ. ದರ್ಶನ್ಗೆ ಉಮಾಪತಿ ಗೌಡ ಪರೋಕ್ಷವಾಗಿ ಟಾಂಗ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ದರ್ಶನ್ ಹೆಸರು ಹೇಳದೆ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿರೋದು. ಜೈಲಿಗೆ ಹೋಗಿ ಬಂದವರು ನಶಿಸಿ ಹೋಗ್ತಾರೆ, ಎಚ್ಚರಿಕೆ ಕೊಟ್ಟವರು ನಾಶವಾಗ್ತಾರೆ ಅಂತ ಹೇಳಿ ನಿರ್ಮಾಪಕ ಉಮಾಪತಿ ಗೌಡ ಕಿಡಿಕಾರಿದ್ದಾರೆ. ನಾನಿವತ್ತು ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂತಾದ್ರೆ ಅನೇಕ ಕಷ್ಟಗಳನ್ನ, ಅನೇಕ ಗಂಟೆ ತಕರಾರುಗಳನ್ನ ಎದುರಿಸಿ ಈ ವೇದಿಕೆ ಮೇಲೆ ನಿಂತಿದ್ದೀನಿ. ನನ್ಗೆಲ್ಲರೂ ಕೇಳ್ತಾರೆ, ಏನಪ್ಪಾ ಮಾಡ್ತೀಯಾ, ದೊಡ್ಡ ದೊಡ್ಡವ್ರನ್ನ ಎದುರಾಕ್ತಿದ್ಯಾ ಅಂತ. ನಾನು ಎದುರಾಕೊಡಲ್ಲ, ನನ್ನವ್ರು ಎದುರಾಕೊಡ್ತಾರೆ. ಆಮೇಲೆ ದಿನದಿನಕ್ಕೂ ಒಂದು ತಲೆಯಲ್ಲಿ ಹಿಡ್ಕೋಬೇಕಾಗ್ತದೆ. ನಾವು ಗಟ್ಟಿಗಿದ್ದೀವಿ, ನಾವು ಮಾಡೋ ಕೆಲಸ ಒಳ್ಳೇದಾದ್ರೆ ನಾವು ಯಾರಿಗೂ ಭಯ ಬಿಡಬೇಕಾಗಿಲ್ಲ. ಭಯ ಬೀಳಬೇಕಾದ್ರೆ ನಮಗೆ ಗುರು ಹಿರಿಯರಿಗೆ ನಾವು ಭಯ ಬಿಡಬೇಕು, ನಮ್ಮ ತಂದೆ ತಾಯಿಗಳು ಭಯ ಬಿಡಬೇಕು, ಬಂಧು ಮಿತ್ರರಿಗೆ ಭಯ ಬಿಡಬೇಕು, ಒಳ್ಳೆ ಕೆಲಸ ಮಾಡುವಂತವ್ರಿಗೆ ನಾವು ಭಯ ಬಿಡಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ನಾನು ಯಾವುದಕ್ಕೂ ಭಯ ಬೀಳಲ್ಲ. ನನ್ನ ಭಯ ಬಿಡಿಸುವಂತ ಶಕ್ತಿ ಯಾರಿಗೂ ಇಲ್ಲ. ಸರಿಯಾದ ದಾರಿಯಲ್ಲಿ ಸಂಪಾದನೆ ಮಾಡ್ತಾ ಇದ್ದೀನಿ. ಸಾಯೋವರೆಗೂ ಇನ್ನೊಬ್ಬರಿಗೆ ಮಾದರಿಯಾಗಿರ್ತೀನಿ ಹೊರತು ಇನ್ನೊಬ್ಬರಿಗೆ ಎಚ್ಚರಿಕೆ ಆಗೋ ರೀತಿ ನಾನು ಯಾವುದೇ ಕಾರಣಕ್ಕೂ ಬದುಕಲ್ಲ. ಎರಡು ರೀತಿ ಬದುಕಿದೆ. ಈ ವೇದಿಕೆನ ಕಟ್ಟಿರ್ತಕ್ಕಂಥವ್ರೆಲ್ಲ ಉದಾಹರಣೆಯಾಗಿ ಒಂದು ಮಾದರಿ ಆಗಿರೋಂಥವ್ರು. ಇನ್ನೊಂದಷ್ಟು ಜನ ಏನು ಅಂದ್ರೆ ಎಚ್ಚರಿಕೆ ಕೊಡುವಂಥವ್ರು, ಏನು ಜೈಲಿಗೆ ಹೋಗುವಂಥವ್ರು ಅಥವಾ ಇನ್ನೊಬ್ಬರು ತೊಂದರೆ ಕೊಟ್ಟು ನಶಿಸಿ ಹೋಗುವಂಥವ್ರೆಲ್ಲ ಎಚ್ಚರಿಕೆ ಕೊಡುವಂಥವ್ರು. ನೀವು ಆಯ್ಕೆ ಮಾಡಬೇಕಾಗ್ತದೆ ನಿಮ್ಮ ಮಕ್ಕಳನ್ನ ನೀವು ಯಾವ ರೀತಿ ಬೆಳೆಸಬೇಕು ಅಂತ. ಉದಾಹರಣೆಯಾಗಿ ಬೆಳೆಸಬೇಕಾ ಅಥವಾ ಎಚ್ಚರಿಕೆಯಾಗಿ ಬೆಳೆಸಬೇಕಾ ಅನ್ನೋದು ಇವತ್ತಿನ ಮಕ್ಕಳಿಗೆ ಕಲಿಸಬೇಕಾಗಿರೋದು. ಸಂಪಾದನೆ ಜೊತೆಲಿ, ಬದುಕು ಜೊತೆಲಿ, ವಿದ್ಯೆ ಜೊತೆಲಿ ಬದುಕು ಕಲೆ ಹೇಳ್ಕೊಡ್ಬೇಕಾಗ್ತದೆ. ನಾನು ಯಾವುದೋ ಮೊನ್ನೆ ನ್ಯೂಸ್ ಪೇಪರ್ ಓದ್ತಾ ಇದ್ದೆ, ಏನು 80% ಬಂದಿದ್ದಂತೆ, ಇನ್ನೊಂದು 2% ಕಡಿಮೆ ಬಂದಿದ್ದಕ್ಕೆ ಸೂಸೈಡ್ ಮಾಡ್ಕೊಬೇಕು. ನಮಗ್ ಬಂದಿರೋ ತೊಂದರೆಗಳು ನಾವು ನೋಡ್ಬಿಟ್ರೆ, ನಾವು ಫೇಲ್ ಆದಾಗ ನಾವು ಯಾವಾಗಲೂ ಸೂಸೈಡ್ ಮಾಡ್ಕೋಬೇಕಾಗಿತ್ತು. ನಾವು ಯಾವುದೇ ಕಾರಣಕ್ಕೂ ಜೀವನಕ್ಕೆ ಭಯ ಪಡಲಿಲ್ಲ. ನಮ್ಮ ತಲೆಯಲ್ಲಿ ಇದ್ದಿದ್ದಷ್ಟೇ, ಒಂದಲ್ಲ ಒಂದು ದಿವಸ ನಮ್ಮ ಧರ್ಮ, ನಮ್ಮ ಸೇವೆ, ನಮ್ಮ ಒಳ್ಳೆತನಕ್ಕೆ ಭಗವಂತ ಕೂಲಿ ಕೊಟ್ಟೆ ಕೊಡ್ತಾನೆ ಅಂತೇಳಿ ನಾನೊಂದು ತಲೆಯಲ್ಲಿ ಹಿಡ್ಕೊಳ್ತೀನಿ. ಏನು ಯಾವತ್ತೂ ಅಷ್ಟೇ ನಾನು ದೇವ್ರ ಕೂಲಿ ಕೆಲಸ ಮಾಡ್ತೀನಿ ಹೊರತು ಮನುಷ್ಯರ ಕೂಲಿ ಕೆಲಸ ಮಾಡಲ್ಲ. ಮನುಷ್ಯ ಒಬ್ಬ ಒಳ್ಳೇದ್ ಮಾಡಿದ್ರೆ ಇನ್ನೊಬ್ಬ ಮೋಸ ಮಾಡ್ತಾನೆ. ಬಟ್ ಭಗವಂತ ಯಾವತ್ತೂ ಮೋಸ ಮಾಡಲ್ಲ. ನಮ್ಮ ಗುರಿಯರು ಯಾವತ್ತೂ ನಮಗೆ ಮೋಸ ಮಾಡಲ್ಲ. ಒಂದು ತಲೆಯಲ್ಲಿ ಹಿಡ್ಕೋಬೇಕಾಗ್ತದೆ, ಜೀವನ ಅನ್ನೋದು ಯಾರು ಅಪ್ಲಿಕೇಶನ್ ಹಾಕಿ ಹುಟ್ಟಿಲ್ಲ. ಕಷ್ಟಗಳು ಬರ್ತದೆ. ಮನೆಯಿಂದ ಮೇಲೆ ಕಸ ಇರ್ತದೆ, ಜೀವನ ಅಂದ್ಮೇಲೆ ಕಷ್ಟ ಇರ್ತದೆ. ಕಸ ಇದ್ರೆ ಗುಡಿಸಿ ಹೊರಗಡೆಗೆ ಹಾಕಬೇಕು, ಕಷ್ಟ ಇದ್ರೆ ಜಯಿಸಿ ಬದುಕಬೇಕು. ನಾನಿವತ್ತು ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂತಾದ್ರೆ ಅನೇಕ ಕಷ್ಟಗಳನ್ನ, ಅನೇಕ ಗಂಟೆ ತಕರಾರುಗಳನ್ನ ಎದುರಿಸಿ ಈ ವೇದಿಕೆ ಮೇಲೆ ನಿಂತಿದ್ದೀನಿ. ನನ್ಗೆಲ್ಲರೂ ಕೇಳ್ತಾರೆ, ಏನಪ್ಪಾ ಮಾಡ್ತೀಯಾ, ದೊಡ್ಡ ದೊಡ್ಡವ್ರನ್ನ ಎದುರಾಕ್ತಿದ್ಯಾ ಅಂತ. ನಾನು ಎದುರಾಕೊಡಲ್ಲ, ನನ್ನವ್ರು ಎದುರಾಕೊಡ್ತಾರೆ. ಆಮೇಲೆ ದಿನದಿನಕ್ಕೂ ಒಂದು. ಇನ್ನು ನಿರ್ಮಾಪಕ ಉಮಾಪತಿ ಗೌಡ ಮತ್ತೆ ದರ್ಶನ್ಗೆ ಟಾಂಗ್ ಕೊಡುವಂತಹ ಕೆಲಸವನ್ನ ಮಾಡಿದರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಎಚ್ಚರಿಕೆ ಕೊಟ್ಟಂತವರು ನಾಶವಾಗಿ ಹೋಗ್ತಾರೆ, ನಶಿಸಿ ಹೋಗ್ತಾರೆ ಅನ್ನುವಂತಹ ದಾಟಿಯಲ್ಲಿ ಹಲವು ರೀತಿಯ ಮಾತುಗಳನ್ನ ಆಡಿದ್ದಾರೆ. ಎಚ್ಚರಿಕೆ ಕೊಟ್ಟವರು ನಾಶವಾಗ್ತಾರೆ. ದರ್ಶನ್ಗೆ ಉಮಾಪತಿ ಗೌಡ ಪರೋಕ್ಷವಾಗಿ ಟಾಂಗ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ದರ್ಶನ್ ಹೆಸರು ಹೇಳದೆ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿರೋದು. ಜೈಲಿಗೆ ಹೋಗಿ ಬಂದವರು ನಶಿಸಿ ಹೋಗ್ತಾರೆ, ಎಚ್ಚರಿಕೆ ಕೊಟ್ಟವರು ನಾಶವಾಗ್ತಾರೆ ಅಂತ ಹೇಳಿ ನಿರ್ಮಾಪಕ ಉಮಾಪತಿ ಗೌಡ ಕಿಡಿಕಾರಿದ್ದಾರೆ. ನಾನಿವತ್ತು ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂತಾದ್ರೆ ಅನೇಕ ಕಷ್ಟಗಳನ್ನ, ಅನೇಕ ಗಂಟೆ ತಕರಾರುಗಳನ್ನ ಎದುರಿಸಿ ಈ ವೇದಿಕೆ ಮೇಲೆ ನಿಂತಿದ್ದೀನಿ. ನನ್ಗೆಲ್ಲರೂ ಕೇಳ್ತಾರೆ, ಏನಪ್ಪಾ ಮಾಡ್ತೀಯಾ, ದೊಡ್ಡ ದೊಡ್ಡವ್ರನ್ನ ಎದುರಾಕ್ತಿದ್ಯಾ ಅಂತ. ನಾನು ಎದುರಾಕೊಡಲ್ಲ, ನನ್ನವ್ರು ಎದುರಾಕೊಡ್ತಾರೆ. ಆಮೇಲೆ ದಿನದಿನಕ್ಕೂ ಒಂದು ತಲೆಯಲ್ಲಿ ಹಿಡ್ಕೋಬೇಕಾಗ್ತದೆ. ನಾವು ಗಟ್ಟಿಗಿದ್ದೀವಿ, ನಾವು ಮಾಡೋ ಕೆಲಸ ಒಳ್ಳೇದಾದ್ರೆ ನಾವು ಯಾರಿಗೂ ಭಯ ಬಿಡಬೇಕಾಗಿಲ್ಲ. ಭಯ ಬೀಳಬೇಕಾದ್ರೆ ನಮಗೆ ಗುರು ಹಿರಿಯರಿಗೆ ನಾವು ಭಯ ಬಿಡಬೇಕು, ನಮ್ಮ ತಂದೆ ತಾಯಿಗಳು ಭಯ ಬಿಡಬೇಕು, ಬಂಧು ಮಿತ್ರರಿಗೆ ಭಯ ಬಿಡಬೇಕು, ಒಳ್ಳೆ ಕೆಲಸ ಮಾಡುವಂತವ್ರಿಗೆ ನಾವು ಭಯ ಬಿಡಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ನಾನು ಯಾವುದಕ್ಕೂ ಭಯ ಬೀಳಲ್ಲ. ನನ್ನ ಭಯ ಬಿಡಿಸುವಂತ ಶಕ್ತಿ ಯಾರಿಗೂ ಇಲ್ಲ. ಸರಿಯಾದ ದಾರಿಯಲ್ಲಿ ಸಂಪಾದನೆ ಮಾಡ್ತಾ ಇದ್ದೀನಿ. ಸಾಯೋವರೆಗೂ ಇನ್ನೊಬ್ಬರಿಗೆ ಮಾದರಿಯಾಗಿರ್ತೀನಿ ಹೊರತು ಇನ್ನೊಬ್ಬರಿಗೆ ಎಚ್ಚರಿಕೆ ಆಗೋ ರೀತಿ ನಾನು ಯಾವುದೇ ಕಾರಣಕ್ಕೂ ಬದುಕಲ್ಲ. ಎರಡು ರೀತಿ ಬದುಕಿದೆ. ಈ ವೇದಿಕೆನ ಕಟ್ಟಿರ್ತಕ್ಕಂಥವ್ರೆಲ್ಲ ಉದಾಹರಣೆಯಾಗಿ ಒಂದು ಮಾದರಿ ಆಗಿರೋಂಥವ್ರು. ಇನ್ನೊಂದಷ್ಟು ಜನ ಏನು ಅಂದ್ರೆ ಎಚ್ಚರಿಕೆ ಕೊಡುವಂಥವ್ರು, ಏನು ಜೈಲಿಗೆ ಹೋಗುವಂಥವ್ರು ಅಥವಾ ಇನ್ನೊಬ್ಬರು ತೊಂದರೆ ಕೊಟ್ಟು ನಶಿಸಿ ಹೋಗುವಂಥವ್ರೆಲ್ಲ ಎಚ್ಚರಿಕೆ ಕೊಡುವಂಥವ್ರು. ನೀವು ಆಯ್ಕೆ ಮಾಡಬೇಕಾಗ್ತದೆ
ನಿಮ್ಮ ಮಕ್ಕಳನ್ನ ನೀವು ಯಾವ ರೀತಿ ಬೆಳೆಸಬೇಕು ಅಂತ, ಉದಾಹರಣೆಯಾಗಿ ಬೆಳೆಸಬೇಕಾ ಅಥವಾ ಎಚ್ಚರಿಕೆಯಾಗಿ ಬೆಳೆಸಬೇಕಾ ಅನ್ನೋದು ಇವತ್ತಿನ ಮಕ್ಕಳಿಗೆ ಕಲಿಸಬೇಕಾಗಿರೋದು. ಸಂಪಾದನೆ ಜೊತೆಲಿ, ಬದುಕು ಜೊತೆಲಿ, ವಿದ್ಯೆ ಜೊತೆಲಿ ಬದುಕು ಕಲೆ ಹೇಳ್ಕೊಡ್ಬೇಕಾಗ್ತದೆ. ನಾನು ಯಾವ್ದೋ ಮೊನ್ನೆ ನ್ಯೂಸ್ ಪೇಪರ್ ಹೋಗ್ತಾ ಇದ್ದೆ, ಏನು 80% ಬಂದಿದ್ದಂತೆ, ಇನ್ನೊಂದು 2% ಕಡಿಮೆ ಬಂದಿದ್ದಕ್ಕೆ ಸೂಸೈಡ್ ಮಾಡ್ಕೊಬೇಕು. ನಮಗ್ ಬಂದಿರೋ ತೊಂದರೆಗಳು ನಾವು ನೋಡ್ಬಿಟ್ರೆ, ನಾವು ಫೇಲ್ ಆದಾಗ ನಾವು ಯಾವಾಗಲೂ ಸೂಸೈಡ್ ಮಾಡ್ಕೋಬೇಕಾಗಿತ್ತು. ನಾವು ಯಾವುದೇ ಕಾರಣಕ್ಕೂ ಜೀವನಕ್ಕೆ ಭಯ ಪಡ್ಲಿಲ್ಲ. ನಮ್ಮ ತಲೆಯಲ್ಲಿ ಇದ್ದಿದ್ದಷ್ಟೇ, ಒಂದಲ್ಲ ಒಂದು ದಿವಸ ನಮ್ಮ ಧರ್ಮ, ನಮ್ಮ ಸೇವೆ, ನಮ್ಮ ಒಳ್ಳೆತನಕ್ಕೆ ಭಗವಂತ ಕೂಲಿ ಕೊಟ್ಟೆ ಕೊಡ್ತಾನೆ ಅಂತೇಳಿ ನಾನೊಂದು ತಲೆಯಲ್ಲಿ ಹಿಡ್ಕೊಳ್ತೀನಿ. ಏನು ಯಾವತ್ತೂ ಅಷ್ಟೇ ನಾನು ದೇವ್ರ ಕೂಲಿ ಕೆಲಸ ಮಾಡ್ತೀನಿ ಹೊರತು ಮನುಷ್ಯರ ಕೂಲಿ ಕೆಲಸ ಮಾಡಲ್ಲ. ಮನುಷ್ಯ ಒಬ್ಬ ಒಳ್ಳೇದ್ ಮಾಡಿದ್ರೆ ಇನ್ನೊಬ್ಬ ಮೋಸ ಮಾಡ್ತಾನೆ, ಬಟ್ ಭಗವಂತ ಯಾವತ್ತೂ ಮೋಸ ಮಾಡಲ್ಲ. ನಮ್ಮ ಗುರಿಯಲ್ಲಿ ಯಾವತ್ತೂ ನಮಗೆ ಮೋಸ ಮಾಡಲ್ಲ. ಒಂದು ತಲೆಯಲ್ಲಿ ಹಿಡ್ಕೋಬೇಕಾಗ್ತದೆ, ಜೀವನ ಅನ್ನೋದು ಯಾರು ಅಪ್ಲಿಕೇಶನ್ ಹಾಕಿ ಹುಟ್ಟಿಲ್ಲ, ಕಷ್ಟಗಳು ಬರ್ತದೆ. ಮನೆಯಿಂದ ಮೇಲೆ ಕಸ ಇರ್ತದೆ, ಜೀವನ ಅಂದ್ಮೇಲೆ ಕಷ್ಟ ಇರ್ತದೆ. ಕಸ ಇದ್ರೆ ಗುಡಿಸಿ ಹೊರಗಡೆಗೆ ಹಾಕಬೇಕು, ಕಷ್ಟ ಇದ್ರೆ ಜಯಿಸಿ ಬದುಕಬೇಕು. ನಾನಿವತ್ತು ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂತ ಆದ್ರೆ ಅನೇಕ ಕಷ್ಟಗಳನ್ನ, ಅನೇಕ ಗಂಟೆ ತಕರಾರುಗಳನ್ನ ಎದುರಿಸಿ ಈ ವೇದಿಕೆ ಮೇಲೆ ನಿಂತಿದ್ದೀನಿ. ನನ್ಗೆಲ್ಲರೂ ಕೇಳ್ತಾರೆ, ಏನಪ್ಪಾ ಮಾಡ್ತೀಯಾ, ದೊಡ್ಡ ದೊಡ್ಡವ್ರನ್ನ ಎದುರಾಕ್ತೀಯ ಅಂತ. ನಾನು ಎದುರಾಕೊಳ್ಳಲ್ಲ, ನನ್ನವ್ರು ಎದುರಾಕ್ಬಿಡ್ತಾರೆ. ಆಮೇಲೆ ದಿನದಿನಕ್ಕೂ ಒಂದು ಇನ್ನು ನಿರ್ಮಾಪಕ ಉಮಾಪತಿ ಗೌಡ ಮತ್ತೆ ದರ್ಶನ್ಗೆ ಟಾಂಗ್ ಕೊಡುವಂತಹ ಕೆಲಸವನ್ನ ಮಾಡಿದರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಎಚ್ಚರಿಕೆ ಕೊಟ್ಟಂತವರು ನಾಶವಾಗಿ ಹೋಗ್ತಾರೆ, ನಶಿಸಿ ಹೋಗ್ತಾರೆ ಅನ್ನುವಂತಹ ದಾಟಿಯಲ್ಲಿ ಹಲವು ರೀತಿಯ ಮಾತುಗಳನ್ನ ಆಡಿದ್ದಾರೆ. ಎಚ್ಚರಿಕೆ ಕೊಟ್ಟವರು ನಾಶವಾಗ್ತಾರೆ. ದರ್ಶನ್ಗೆ ಉಮಾಪತಿ ಗೌಡ ಪರೋಕ್ಷವಾಗಿ ಟಾಂಗ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ದರ್ಶನ್ ಹೆಸರು ಹೇಳದೆ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿರೋದು. ಜೈಲಿಗೆ ಹೋಗಿ ಬಂದವರು ನಶಿಸಿ ಹೋಗ್ತಾರೆ, ಎಚ್ಚರಿಕೆ ಕೊಟ್ಟವರು ನಾಶವಾಗ್ತಾರೆ ಅಂತ ಹೇಳಿ ನಿರ್ಮಾಪಕ ಉಮಾಪತಿ ಗೌಡ ಕಿಡಿಕಾರಿದ್ದಾರೆ. ನಾನಿವತ್ತು ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂತ ಆದ್ರೆ ಅನೇಕ ಕಷ್ಟಗಳನ್ನ, ಅನೇಕ ಗಂಟೆ ತಕರಾರುಗಳನ್ನ ಎದುರಿಸಿ ಈ ವೇದಿಕೆ ಮೇಲೆ ನಿಂತಿದ್ದೀನಿ. ನನ್ಗೆಲ್ಲರೂ ಕೇಳ್ತಾರೆ, ಏನಪ್ಪಾ ಮಾಡ್ತೀಯಾ, ದೊಡ್ಡ ದೊಡ್ಡವ್ರನ್ನ ಎದುರಾಕ್ತೀಯ ಅಂತ. ನಾನು ಎದುರಾಕೊಳ್ಳಲ್ಲ, ನನ್ನವ್ರು ಎದುರಾಕ್ಬಿಡ್ತಾರೆ. ಆಮೇಲೆ ದಿನದಿನಕ್ಕೂ ಒಂದು ತಲೆಯಲ್ಲಿ ಹಿಡ್ಕೋಬೇಕಾಗ್ತದೆ, ನಾವು ಗಟ್ಟಿಗಿದ್ದೀವಿ, ನಾವು ಮಾಡೋ ಕೆಲಸ ಒಳ್ಳೇದಾದ್ರೆ ನಾವು ಯಾರಿಗೂ ಭಯ ಬೀಳಬೇಕಾಗಿಲ್ಲ. ಭಯ ಬೀಳಬೇಕಾದ್ರೆ ನಮಗೆ ಗುರು ಹಿರಿಯರಿಗೆ ನಾವು ಭಯ ಬೀಳಬೇಕು, ನಮ್ಮ ತಂದೆ ತಾಯಿಗಳು ಭಯ ಬೀಳಬೇಕು, ಬಂಧು ಮಿತ್ರರಿಗೆ ಭಯ ಬೀಳಬೇಕು, ಒಳ್ಳೆ ಕೆಲಸ ಮಾಡುವಂತವ್ರಿಗೆ ನಾವು ಭಯ ಬೀಳಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ನಾನು ಯಾವುದಕ್ಕೂ ಭಯ ಬೀಳಲ್ಲ. ನನ್ನ ಭಯ ಬೀಳಿಸುವಂತ ಶಕ್ತಿ ಯಾರಿಗೂ ಇಲ್ಲ. ಸರಿಯಾದ ದಾರಿಯಲ್ಲಿ ಸಂಪಾದನೆ ಮಾಡ್ತಾ ಇದ್ದೀನಿ. ಸಾಯೋವರೆಗೂ ಇನ್ನೊಬ್ಬರಿಗೆ ಮಾದರಿಯಾಗಿರ್ತೀನಿ ಹೊರತು ಇನ್ನೊಬ್ಬರಿಗೆ ಎಚ್ಚರಿಕೆ ಆಗುವ ರೀತಿ ನಾನು ಯಾವುದೇ ಕಾರಣಕ್ಕೂ ಬದುಕಲ್ಲ. 2 ರೀತಿ ಬದುಕಿದೆ. ಈ ವೇದಿಕೆನ ಕಟ್ಟಿರ್ತಕ್ಕಂಥವರೆಲ್ಲ ಉದಾಹರಣೆಯಾಗಿ ಒಂದು ಮಾದರಿ ಆಗಿರೋಂಥವ್ರು. ಇನ್ನೊಂದಷ್ಟು ಜನ ಏನು ಅಂದ್ರೆ ಎಚ್ಚರಿಕೆ ಕೊಡುವಂಥವ್ರು, ಏನು ಜೈಲಿಗೆ ಹೋಗುವಂಥವ್ರು ಅಥವಾ ಇನ್ನೊಬ್ಬರು ತೊಂದರೆ ಕೊಟ್ಟು ನಶಿಸಿ ಹೋಗುವಂಥವ್ರೆಲ್ಲ ಎಚ್ಚರಿಕೆ